ಎಲ್ಲರಲ್ಲಿ ಇರುವಂತ ಒಂದು ಕುತೂಹಲ 2.5 ವರ್ಷದ ಒಪ್ಪಂದ ಆಗಿತ್ತಾ ಇಲ್ವಾ ಅನ್ನುವ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಇರುವಂತದ್ದು. ನೀವು ಹಿರಿಯ ಒಪ್ಪಂದ ಆಗಿತ್ತಾ ಅಥವಾ ಹೆಂಗೆ ಯಾವ ತರ ಸರ್ ಇದು? ಈಗ ನೀವು ಪಕ್ಷದ ಹಿರಿಯರು ನಿಮಗೂ ಅದು ಗೊತ್ತಿರ್ಬೇಕು ಅನ್ನುವಂತ ಇದು ನಮಗೆ ಗೊತ್ತಿರ್ಬೋದು, ಇರ್ಲಿಕ್ಕಿಲ್ಲ. ಗೊತ್ತಿದ್ರೂ ಹೈಕಮಾಂಡ್ನವರು ನಮಗೊಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ಮಾತುಕತೆಗಳ ಬಗ್ಗೆ, ನಾಯಕತ್ವದ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು, ಯಾವುದೇ ಮಾತನ್ನು ನಿಮ್ಮ ಕೂಡ ವಿಶೇಷವಾಗಿ ಮಾಧ್ಯಮದವರು ಕೂಡ ಮಾತನಾಡ್ತಕ್ಕದ್ದಲ್ಲ ಅಂತೇಳಿ ನಮ್ಮ ಖರ್ಗೆ ಅವರು ಹೇಳಿದ್ದಾರೆ. ಅವರ ಆದೇಶವನ್ನು ನಾವು ಎಲ್ಲೂ ತಪ್ಪಲ್ದಂಗೆ ನಡೆಸುವಂತ ಬರ್ತೀವಿ. ನಾವು ಕಾಂಗ್ರೆಸ್ಸಿನ ಶಿಸ್ತಿನ ವ್ಯಕ್ತಿಗಳೆಲ್ಲ. ಹಂಗಂದ್ರೆ ಒಪ್ಪಂದ ಇತ್ತು ಅದನ್ನ ಹೇಳಲಿಕ್ಕೆ ಎಲ್ಲವಿಲ್ಲ. ನಾವು ಅದು ಇತ್ತು ಇಲ್ಲೋ ಅದು ಏನೂ ಹೇಳೋದಿಲ್ಲ. ನೀವು ಯಾರ್ದಾರು ಕೂಡ ಜಗಳ ಇದ್ರೆ ಹೋಗಿ ಉಪ್ಪಿಟ್ಟು ಸಲ ತಿಂತೀರನ? ಹಂಗ ಎಲ್ಲರೂ ಅಲ್ಲ ಜಗಳಾಡ್ಯಾರ ಅಂತ ಬರ್ದಿದ್ರಲ್ಲ. ಅಲ್ಲ ಏನೇ ತಾತ್ಕಾಲಿಕ ಶಮನ ಅಂತ ಕೇಳ್ಬಾರ್ದು ಸರ್, ಇದು ಪೂರಾ ಅದನ್ನ ಸರಿಯಾಗಿ ಇಲ್ಲ ತಾತ್ಕಾಲಿಕ ಶಮನ ಇಲ್ಲ, ಜಗಳ ಇದ್ದಿದ್ದಿಲ್ಲ ಶಮನ. ಆದರೂ ನೀವು ಎಲ್ಲ ಬರ್ದಿದ್ರಲ್ಲ, ಅದಕ್ಕೆ ಜನರಿಗೆ ಇದು ಜಗಳ ಇಲ್ಲ ಅಂತೇಳಿ ಅನ್ನೋದು ಅಭಿವ್ಯಕ್ತ ಆಗಬೇಕಾಗಿತ್ತು. ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅತ್ಯಂತ ಮುತ್ಸದ್ದಿತನದಿಂದ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತರುವ ಹಾಗೆ ನಿನ್ನೆ ಆ ಒಂದು ಕೆಲಸ ಮಾಡಿದ್ದಾರೆ. ದೆಹಲಿ ಮಟ್ಟದಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿ ಇವರು ಇಬ್ಬರು ಸೇರಿಸಿ ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಸಭೆ ಸೇರಿ, ಖರ್ಗೆ ಅವರು ಸಭೆ ಸೇರಿ ನಮ್ಮ ಹೈಕಮಾಂಡ್ನವರು ಪಕ್ಷವನ್ನು ಬಲವರ್ಧನೆ ಮಾಡೋದ್ರ ಸಲುವಾಗಿ ಮೇಲಿನ ಮೇಲೆ ಸಭೆ ಮಾಡ್ತಾರೆ. ರಾಜಕಾರಣ ಅಂದರೆ ಕೆಲವು ಅಭಿಪ್ರಾಯಗಳಿರ್ತವೆ, ಕೆಲವು ವ್ಯತ್ಯಾಸಗಳಿರ್ತವೆ, ಅವನ್ನೆಲ್ಲ ಬಗೆಹರಿಸ್ತಾರೆ. ಒಟ್ಟಾರೆ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ದಿಸೆಯೊಳಗೆ ನಮ್ಮ ಹೈಕಮಾಂಡ್ನವರು ಸಹಿತ ಈಗ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ, ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ನಮ್ಮ ಕಾರ್ಯಕರ್ತರಿಗೆಲ್ಲ ಸಂತೋಷ ತಂದಿದೆ. ಇದನ್ನೇ ಕೇಳ್ತಿರೋದು ನೀವು. ಮೆಕ್ಕೆಜೋಳ, ಗೋವಿನ ಜೋಳ ಬೆಳೆದಿರ್ತಕ್ಕಂಥ ರೈತ ಇವತ್ತು 1700-1800 ರೂಪಾಯಿಗೆ ಗೋವಿನ ಜೋಳ ಮಾರೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಆ ರೈತನನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ 2400 ರೂಪಾಯಿ, 2400 ರೂಪೀಸ್ಗೆ ಕ್ವಿಂಟಾಲ್ನಂಗೆ ಖರೀದಿ ಮಾಡೋದಕ್ಕೆ, ಸುಮಾರು 7.5 ಲಕ್ಷ ಟನ್ ಖರೀದಿ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ರೂಪು ಮಾಡಿದೆ. ನಾಳೆ ನಾಡಿದ್ದನೇ ಆ ಒಂದು ಖರೀದಿ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತವೆ. ಎಲ್ಲರಲ್ಲಿ ಇರುವಂತ ಒಂದು ಕುತೂಹಲ 2.5 ವರ್ಷದ ಒಪ್ಪಂದ ಆಗಿತ್ತಾ ಇಲ್ವಾ ಅನ್ನುವ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಇರುವಂತದ್ದು. ನೀವು ಹಿರಿಯ ಒಪ್ಪಂದ ಆಗಿತ್ತಾ ಅಥವಾ ಹೆಂಗೆ ಯಾವ ತರ ಸರ್ ಇದು? ಈಗ ನೀವು ಪಕ್ಷದ ಹಿರಿಯರು ನಿಮಗೂ ಅದು ಗೊತ್ತಿರ್ಬೇಕು ಅನ್ನುವಂತ ಇದು ನಮಗೆ ಗೊತ್ತಿರ್ಬೋದು, ಇರ್ಲಿಕ್ಕಿಲ್ಲ. ಗೊತ್ತಿದ್ರೂ ಹೈಕಮಾಂಡ್ನವರು ನಮಗೊಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ಮಾತುಕತೆಗಳ ಬಗ್ಗೆ, ನಾಯಕತ್ವದ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು, ಯಾವುದೇ ಮಾತನ್ನು ನಿಮ್ಮ ಕೂಡ ವಿಶೇಷವಾಗಿ ಮಾಧ್ಯಮದವರು ಕೂಡ ಮಾತನಾಡ್ತಕ್ಕದ್ದಲ್ಲ ಅಂತೇಳಿ ನಮ್ಮ ಖರ್ಗೆ ಅವರು ಹೇಳಿದ್ದಾರೆ. ಅವರ ಆದೇಶವನ್ನು ನಾವು ಎಲ್ಲೂ ತಪ್ಪಲ್ದಂಗೆ ನಡೆಸುವಂತ ಬರ್ತೀವಿ. ನಾವು ಕಾಂಗ್ರೆಸ್ಸಿನ ಶಿಸ್ತಿನ ವ್ಯಕ್ತಿಗಳೆಲ್ಲ. ಹಂಗಂದ್ರೆ ಒಪ್ಪಂದ ಇತ್ತು ಅದನ್ನ ಹೇಳಲಿಕ್ಕೆ ಎಲ್ಲವಿಲ್ಲ. ನಾವು ಅದು ಇತ್ತು ಇಲ್ಲೋ ಅದು ಏನೂ ಹೇಳೋದಿಲ್ಲ. ನೀವು ಯಾರ್ದಾರು ಕೂಡ ಜಗಳ ಇದ್ರೆ ಹೋಗಿ ಉಪ್ಪಿಟ್ಟು ಸಲ ತಿಂತೀರನ? ಹಂಗ ಎಲ್ಲರೂ ಅಲ್ಲ ಜಗಳಾಡ್ಯಾರ ಅಂತ ಬರ್ದಿದ್ರಲ್ಲ. ಅಲ್ಲ ಏನೇ ತಾತ್ಕಾಲಿಕ ಶಮನ ಅಂತ ಕೇಳ್ಬಾರ್ದು ಸರ್, ಇದು ಪೂರಾ ಅದನ್ನ ಸರಿಯಾಗಿ ಇಲ್ಲ ತಾತ್ಕಾಲಿಕ ಶಮನ ಇಲ್ಲ, ಜಗಳ ಇದ್ದಿದ್ದಿಲ್ಲ ಶಮನ. ಆದರೂ ನೀವು ಎಲ್ಲ ಬರ್ದಿದ್ರಲ್ಲ, ಅದಕ್ಕೆ ಜನರಿಗೆ ಇದು ಜಗಳ ಇಲ್ಲ ಅಂತೇಳಿ ಅನ್ನೋದು ಅಭಿವ್ಯಕ್ತ ಆಗಬೇಕಾಗಿತ್ತು. ಅದನ್ನು ನಮ್ಮ ಮುಖ್ಯಮಂತ್ರಿಗಳು
ಹಾಗೂ ಉಪಮುಖ್ಯಮಂತ್ರಿಗಳು ಅತ್ಯಂತ ಮುತ್ಸದ್ದಿತನದಿಂದ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತರುವ ಹಾಗೆ ನಿನ್ನೆ ಆ ಒಂದು ಕೆಲಸ ಮಾಡಿದ್ದಾರೆ. ಸರ್ ಈಗ ದೆಹಲಿ ಮಟ್ಟದಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿ ಇವರು ಇಬ್ರು ಸೇರಿಸಿ ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೆಲ್ಲ ಸಭೆ ಸೇರಿ ಖರ್ಗೆ ಅವ್ರ ಸಭೆ ಸೇರಿ ನಮ್ಮ ಹೈಕಮಾಂಡ್ನವರು ಪಕ್ಷವನ್ನು ಬಲವರ್ಧನೆ ಮಾಡೋದ್ರ ಸಲುವಾಗಿ ಮೇಲಿನ ಮೇಲೆ ಸಭೆ ಮಾಡ್ತಾರೆ. ರಾಜಕಾರಣ ಅಂದರೆ ಕೆಲವು ಅಭಿಪ್ರಾಯಗಳಿರ್ತವೆ, ಕೆಲವು ವ್ಯತ್ಯಾಸಗಳಿರ್ತವೆ, ಅವನ್ನೆಲ್ಲ ಬಗೆಹರಿಸ್ತಾರೆ. ಒಟ್ಟಾರೆ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ದಿಸೆಯೊಳಗೆ ನಮ್ಮ ಹೈಕಮಾಂಡ್ನವರು ಸಹಿತ ಈಗ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ, ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ನಮ್ಮ ಕಾರ್ಯಕರ್ತರಿಗೆಲ್ಲ ಸಂತೋಷ ತಂದಿದೆ. ಇದನ್ನೇ ಕೇಳ್ತಿರೋದು ನೀವು. ಮೆಕ್ಕೆಜೋಳ, ಗೋವಿನ ಜೋಳ ಬೆಳೆದಿರ್ತಕ್ಕಂಥ ರೈತ ಇವತ್ತು 1700-1800 ರೂಪಾಯಿಗೆ ಗೋವಿನ ಜೋಳ ಮಾರೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಆ ರೈತನನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ 2400 ರೂಪಾಯಿ 2400 ರೂಪೀಸ್ಗೆ ಕ್ವಿಂಟಾಲ್ನಂಗೆ ಖರೀದಿ ಮಾಡೋದಕ್ಕೆ, ಸುಮಾರು 7.5 ಲಕ್ಷ ಟನ್ ಖರೀದಿ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ರೂಪು ಮಾಡಿದೆ. ನಾಳೆ ನಾಡಿದ್ದನೇ ಆ ಒಂದು ಖರೀದಿ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತವೆ. ಎಲ್ಲರಲ್ಲಿ ಇರುವಂತ ಒಂದು ಕುತೂಹಲ, 2.5 ವರ್ಷದ ಒಪ್ಪಂದ ಆಗಿತ್ತಾ ಇಲ್ವಾ ಅನ್ನುವ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಇರುವಂತದ್ದು. ನೀವು ಹಿರಿಯ ಒಪ್ಪಂದ ಆಗಿತ್ತಾ ಅಥವಾ ಹೆಂಗೆ, ಯಾವ ತರ ಸರ್ ಇದು? ಈಗ ನೀವು ಪಕ್ಷದ ಹಿರಿಯರಿದ್ರೆ ನಿಮಗೂ ಅದು ಗೊತ್ತಿರ್ತೈತಿ ಅನ್ನುವಂಥ ಇದು ನಮಗೆ ಗೊತ್ತಿರ್ಬೋದು, ಇರಲಿಕ್ಕಿಲ್ಲ. ಗೊತ್ತಿದ್ರೂ ಹೈಕಮಾಂಡ್ನವರು ನಮಗೊಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ಮಾತುಕತೆಗಳ ಬಗ್ಗೆ, ನಾಯಕತ್ವದ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು, ಯಾವುದೇ ಮಾತನ್ನು ನಿಮ್ಮ ಕೂಡ ವಿಶೇಷವಾಗಿ ಮಾಧ್ಯಮದವರು ಕೂಡ ಮಾತನಾಡ್ತಕ್ಕದ್ದಲ್ಲ ಅಂತೇಳಿ ನಮ್ಮ ಖರ್ಗೆ ಅವರು ಹೇಳಿದ್ದಾರೆ. ಅವರ ಆದೇಶವನ್ನು ನಾವು ಎಲ್ಲೂ ತಪ್ಪಲ್ದಂಗೆ ನಡೆಸುವಂತ ಬರ್ತೀವಿ. ನಾವು ಕಾಂಗ್ರೆಸ್ಸಿನ ಶಿಸ್ತಿನ ವ್ಯಕ್ತಿಗಳೆಲ್ಲ ಹಂಗಂದ್ರೆ ಒಪ್ಪಂದ ಇತ್ತು ಅದನ್ನ ಹೇಳಲಿಕ್ಕೆ ಎಲ್ಲ ನಾವು ಅದು ಇತ್ತು ಇಲ್ಲೋ ಅದು ಏನೂ ಹೇಳೋದಿಲ್ಲ. ಸರಿಯಾಗಿದೆ ಅಂತ ಅನ್ಸುತ್ತೆ. ನೀವು ಯಾರ್ದಾರು ಕೂಡ ಜಗಳ ಇದ್ರೆ ಹೋಗಿ ಉಪ್ಪಿಟ್ಟು ಸಲ ತಿಂತೀರಲ್ಲ, ಹಂಗೆ ಎಲ್ಲರೂ ಜಗಳಾಡೇ ಇಲ್ಲ ಸರ್. ಹಾಂ, ಜಗಳಾಡೇ ಇಲ್ಲ ಸರ್. ಅಲ್ಲ ಜಗಳಾಡ್ಯಾರ ಅಂತ ಬರೆದಿದ್ರಲ್ಲ. ಅಲ್ಲ, ಏನೇ ಇದ್ರು ಮಟ್ಟಿಗೆ ತಾತ್ಕಾಲಿಕ ಶಮನ ಅಂತ ಕೇಳಿ ಬರ್ತದೆ ಸರ್. ಇದು ಪೂರ ಅದನ್ನು ಸರಿಯಾಗುವಂಥದ್ದು ಇಲ್ಲ, ತಾತ್ಕಾಲಿಕ ಶಮನ ಇಲ್ಲ, ಜಗಳ ಇದ್ದಿದ್ದಿಲ್ಲ ಶಮನ ಆಗ. ಆದರೂ ನೀವು ಎಲ್ಲ ಬರೆದಿದ್ರಲ್ಲ, ಅದಕ್ಕೆ ಜನರಿಗೆ ಇದು ಜಗಳ ಇಲ್ಲ ಅಂತೇಳಿ ಅನ್ನೋದು ಅಭಿವ್ಯಕ್ತ ಆಗಬೇಕಾಗಿತ್ತು. ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅತ್ಯಂತ ಮುತ್ಸದ್ದಿತನದಿಂದ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತರುವ ಹಾಗೆ ನಿನ್ನೆ ಆ ಒಂದು ಕೆಲಸ ಮಾಡಿದ್ದಾರೆ. ಸರ್ ಈಗ ದೆಹಲಿ ಮಟ್ಟದಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿ ಇವರು ಇಬ್ರು ಸೇರಿಸಿ ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೆಲ್ಲ ಸಭೆ ಸೇರಿ ಖರ್ಗೆ ಅವ್ರ ಸಭೆ ಸೇರಿ ನಮ್ಮ